ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವೈಎಂ ಆಯತ ಮಲ್ಲಪ್ಪ ಜೋದವರು. ನಮ್ಮ ಇಮಾಮ್ ಹುಸೇನ್ ಗೂಡುನವರ್ ಪ್ರಜಾವಾಣಿಯ ವರದಿಗಾರರು ದಿನವಿಡೀ ದುಡಿಮೆ ಮಜೂರಿ ಕಡಿಮೆ ಹುದುಲಿ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಖಾದಿ ಎಂಥ ದುಸ್ಥಿತಿಗೆ ಬಂದಂಥದ್ದು ಅನ್ನೋದನ್ನು ಈ ಹೇಳಿಯಾಗಿ ಬಿಡಿಸಿಟ್ಟಿದ್ದಾರೆ. ಕಾರ್ಮಿಕರ ಪರಿಸ್ಥಿತಿ ದುಡಿದ್ರು ದಿನವಿಡೀ ದುಡಿದ್ರು ₹200 ಪಗಾರ ಬೀಳುವುದಿಲ್ಲ ಅನ್ನೋಂಥ ವರದಿ ಮಾಡಿದ್ದಾರೆ. ಇವತ್ತು 700 ಜನ ಕಾರ್ಮಿಕರಲ್ಲಿದ್ದಾರೆ ಅನ್ನೋಂಥ ವರದಿ ಮಾಡಿದ್ದಾರೆ. ನಿಜವಾಗಿ ಒಳ್ಳೆಯ ವರದಿ. ಯಾಕಂತಂದ್ರೆ ಇದರ ಗಾಂಧೀಜಿಯವರು ಯಾವ ಉದ್ದೇಶದಿಂದ ಶುರು ಮಾಡಿದ್ರು, ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ನಾವು ಅಂತ. ಹುದಲಿ ಆಗಿರ್ಬೋದು, ಸುರೇಬಾನ ಆಗಿರ್ಬೋದು, ನಮ್ಮ ಗೋಕಾಕ್ ಸುತ್ತಮುತ್ತಲು ಆಗಿರ್ಬೋದು, ಬೆಂಗಳೂರು ಸುತ್ತಮುತ್ತಲು ಆಗಿರ್ಬೋದು, ಇಡೀ ದೇಶ ತುಂಬ ಗಾಂಧೀಜಿಯವರು 2 ವಿಷಯಗಳನ್ನು 3 ವಿಷಯಗಳನ್ನು ಬಹಳ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದರು. ಹುದಲಿಗೆ ಬಂದು ಅದನ್ನು ಸ್ಥಾಪನೆ ಮಾಡಿದರು. ಯಾಕೆ ಮಾಡಿದರು? ಬೆಳಗಾವಿಯಲ್ಲಿ 1924 ಬಂದಾಗ ಸಭೆ ಆದಾಗ ಅದು ಒಂದೇ ಫಸ್ಟ್ ಟೈಮ್ ಆಗಿದ್ದು ಅಧ್ಯಕ್ಷರು. ಇವತ್ತು ನಾವು ದೊಡ್ಡ ದೊಡ್ಡ ಭಾಷಣ ಬಿಗಿತೀವಿ, ಗಾಂಧೀಜಿಯವ್ರ ಬಗ್ಗೆ ಏನು ಹೇಳ್ತೀವಿ, ಡಿ ಕೆ ಶಿ ಅವ್ರನ್ನ ಮಾತಾಡ್ತಾರೆ, ಸಿದ್ದರಾಮಯ್ಯವ್ರು ಮಾತಾಡ್ತಾರೆ, ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾರೆ. ಅಂದ ನೆಹರು ಅವ್ರ ಜೊತೆಗಾರರಿದ್ದರು. ಬಿ ಜೆ ಪಿ ಬಿಡೋರು ಅವ್ರ ವಿಚಾರಗಳು ಹೋಗ್ತಾ ಇರಲಿಲ್ಲ, ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಏನು ಮಾಡಿದರು, ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದಕ್ಕೆ ಸ್ವತಃ ಕಾಂಗ್ರೆಸ್ಸಿಗರು ಮತ್ತು ನೆಹರು ಹೊಣೆಗಾರ. ಹೋಗ್ರಿ, ವಾಜಪೇಯಿ ಅವ್ರು ಬಂದಾಗ ಪಾಪ ಏನೋ ಸ್ವದೇಶಿ ಮುಂದೆ ಮಾಡ್ಬೇಕಂತ ಮಾಡಿದರು. ಅದನ್ನೇ RSS ಅನ್ನೋದು ಬಿ ಜೆ ಪಿಯಲ್ಲಿ ವಿರೋಧ ಮಾಡಿದರು. ನಂತರ ಅದು ಹೋಗಿಬಿಡ್ತು. ನಂತರ ಮತ್ತು ಅವರು ಮನಮೋಹನ್ ಸಿಂಗರ ಮುಖಕ್ಕೆ ಬಲಿಗೆ ಬಂದಂತಹ ನಮ್ಮ ಇವತ್ತಿನ ಮೋದಿಯವರು ನೀವು ಇವತ್ತು ಅರ್ಥವ್ಯವಸ್ಥೆನ ಯಾವ ರೀತಿ ಹಾಳು ಮಾಡಿದ್ದಾರೆ ಅನ್ನೋದನ್ನು ನಾವು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ನಿಮಗೆ ಉದ್ಯೋಗ ಇರಲಿಲ್ಲ. ಸಪೋಸ್ ಏನಾದರೂ ಅವತ್ತು ನಾವು ಗಾಂಧಿ ತೋರಿದ ಹಾದಿಯಲ್ಲಿ ಇದ್ದಿದ್ರೆ ಇಡೀ ದೇಶದ ತುಂಬ ಈ ಖಾದಿ ಬಟ್ಟೆ ತಯಾರಿಕೆ ಅದ್ರ ವೈವಿಧ್ಯತೆ ಬರ್ತದ್ರಿ. ಹೌದು, ನಾವು ದುಡಿದಕ್ಕೆ ರೆಮ್ಯುನರೇಷನು ದುಡ್ಡು ಬರ್ತಾ ಇದ್ದರೆ ಆ ಉದ್ಯೋಗದಲ್ಲಿ ಮುಂದುವರಿತೀವಿ. ನಾವು ಗ್ರಾಮ ರಾಜ್ಯಕ್ಕೆ ನಾವು ಬೆಲೆನೇ ಕೊಡಲಿಲ್ಲ. ನೆಹರು ನಡ್ಕೊಂಡು ಇವತ್ತು ತನಕ ನೆಹರು ಟು ಮೋದಿ ಯಾರು ಸ್ವಲ್ಪ ಏನೋ ವಾಜಪೇಯಿ ಅವರು ಸ್ವಲ್ಪ ತೋರಿಸಿದ್ರು. ಆದರೆ ಅದನ್ನು ಸಹಿತ ಅಲ್ಲಿಯ ಅವರ BJP ಮತ್ತು RSS ವಿರೋಧಿಗಳು ಅದರಲ್ಲೇ ಮೊಟ್ಟಕ್ಕೆ ಹಾಕಿಬಿಟ್ರು. ಸುಮ್ಮನೆ ಹೆಸರು ಹೇಳೋದು ಸ್ವದೇಶಿ ಅಂತೇಳಿ. ಇವತ್ತು ನೋಡ್ತಾ ಇದ್ವಿ ನಾವೆಲ್ಲ ಕಣ್ಣು ಹೊಂದಿದ್ದಾರೆ. ಕಾಂಗ್ರೆಸ್ಸಿಗರು ಬೆತ್ತಲೆ ಆಗಿದ್ದಾರೆ, BJPಗರು ಬೆತ್ತಲೆ ಆಗಿದ್ದಾರೆ, RSSಗರು ಬೆತ್ತಲೆ ಆಗಿದ್ದಾರೆ. ನೋಡ್ರಿ, ಇವತ್ತು ಒಂದು ಸಪೋಸ್ ನಾವು ಇಲ್ಲೊಂದು ಇಮ್ಯಾಜಿನ್ ಮಾಡೋದು ಬೇಡ್ರಿ. ವಾಸ್ತವವಾಗಿ ಇಡೀ ದೇಶದ ತುಂಬ ಕೈಮಗ್ಗಗಳಿದ್ದರೆ ಪ್ರತಿ ಹಳ್ಳಿಯಲ್ಲೇ ಹತ್ತೆಲೆ ವ್ಯಾಪಾರ ಆಗ್ತಾಯಿತ್ತು. ಅಲ್ಲೇ ನೂಲು ತಯಾರಾಗುವಂಥದ್ದಾಗಿತ್ತಪ್ಪ ಅಂದ್ರೆ ನೂಲಿನ ಅನುಕೂಲ ಆಗಿತ್ತು. ಅಲ್ಲಿ ಬೆಳಗಾರರು ನೂಲು ತಯಾರು ಮಾಡೋರು ಉಳಿತಿದ್ರು, ಜೊತೆಗೆ ನೇಕಾರರು ಉಳಿತಿದ್ರು. ನೇಕಾರರಿಗೆ ರೇಟ್ ಬರ್ತಾಯಿತ್ತು. ಅಲ್ಲಿ ಜನ ಉಡುಗೆ ತೊಲಿಗೆ ಮಾಡ್ತಾಯಿದ್ರು. ಹೆಚ್ಚಾದ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊತಿದ್ರು ತಮ್ಮ ಊರುಗಳ ಮಧ್ಯದಲ್ಲಿ. ಭಾಳ ಹೆಚ್ಚಾದ್ರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ನಾವು ಇವತ್ತು ಇಡೀ ದೇಶದಲ್ಲ ವಿಶ್ವದಲ್ಲೇ ಈ ಕೈಗಾರಿಕೋದ್ಯಮದಲ್ಲಿ ದೊಡ್ಡ ಸಾಧನೆ ಮಾಡ್ತಿದ್ವಿ. ಮತ್ತು ಎಲ್ಲರಿಗೂ ಉದ್ಯೋಗ ಇದ್ದು. ನಿರುದ್ಯೋಗ ಸಮಸ್ಯೆನೇ ಇರ್ತಿರಲಿಲ್ಲ. ಒಂದಿದ್ದು ಅಗ್ರಿಕಲ್ಚರ್, ಗ್ರಾಮ ಸ್ವರಾಜ್ ಹೇಳಿದ್ದು ಭಾಳ ಮಹತ್ವದ ರೀ. ಈ ಸಂದರ್ಭದಲ್ಲಿ ನಾವು ಅದನ್ನು ನೆನಪಿಸ್ಬೇಕಾಗ್ತದೆ ಮತ್ತು ವಾಸ್ತವ ವಿಚಾರ ನೋಡ್ಬೇಕಾಗಿದೆ. ಎಷ್ಟು ಉದ್ಯೋಗ ಕೊಡ್ತಿದ್ದಪ್ಪ ಇದು. ಬರೀ 700 ಜನ ಇದ್ದಾರೆ ಪಾಪ. ಅವರು ಸಂಕಷ್ಟದಾಗಿದ್ದಾರೆ. ಮುಂಜಾನೆ ಸಾಯಂಕಾಲ 200 ದುಡಿದ್ರೆ ₹200 ಸಿಗೋದಿಲ್ಲ, ಕಚ್ಚಾ ವಸ್ತು ಸಿಗೋದಿಲ್ಲ. ಇವೆಲ್ಲ ರಿಪೋರ್ಟ್ಸ್ ಇದ್ದಾವೆ. ಇವತ್ತು ನಗ್ನ ಸತ್ಯಗಳನ್ನು ನಮ್ಮ ಇಮಾಮ್ ಹುಸೇನ್ ಗೂಡುನವರು ವರದಿ ಮಾಡಿದ್ದಾರೆ. ಇದನ್ನು ಇವತ್ತು ನಾವು ಸರ್ಕಾರ ವಿಚಾರ ಮಾಡಬೇಕಾಗ್ಯದ. ದೊಡ್ಡ ಉದ್ಯಮಿಗಳನ್ನ ಹುಟ್ಟಾಕುವಂಥ ಸುಮ್ಮನೆ ಪವರ್ಲೂಮು ಅದು ಇದು ತಂದ ಈ ಮಷಿನರಿಯಿಂದ ಕೆಲಸ ಮಾಡಿಸ್ಲಿಕ್ಕೆ ಅನೇಕ ಕೈಗಳಿಂದ ಉದ್ಯೋಗ ಕಸ್ಕೊಂಡು ನಿರುದ್ಯೋಗ ಖಾಲಿಕರ್ತರಾದವರು ನಮ್ಮ ರಾಜಕಾರಣಿಗಳು. ಇವಾಗ ಯಾವ ತಳ ಬುಡ ಜ್ಞಾನ ಏನೂ ಇಲ್ಲ, ವಾಸ್ತವ ಜ್ಞಾನ ಏನೂ ಇಲ್ಲ. ಕೇವಲ ಹೋಗೋದು, ದುಡ್ಡು ಹಾಕೋದು, ಆಯ್ಕೆ ಆಗೋದು, 5,000 ಹಂಚೋದು, ಅಧಿಕಾರಕ್ಕೆ ಬರೋದು, ಮತ್ತು ದುಡ್ಡು ಮಾಡೋದು, ಗುಡ್ಡ ಹಡ್ಡೋದು, ಮತ್ತೇನೋ ಮಾಡೋದು, ಕಾಡು ನಾಶ ಮಾಡೋದು, ಉಸಕ್ಕೆ ಮಾರ್ಕೊಳ್ಳೋದು. ಇವತ್ತು ದರಿದ್ರ ವಿಚಾರಗಳು. ಗಾಂಧೀಜಿಯವರು ಹೇಳಿದಂಥ ಮಾತನ್ನು ನಾವು ಪಾಲಿಸಿದ್ರೆ ಇವತ್ತು ಸಮಾನತೆ ಸಹಜ ಬಂದುಬಿಡ್ತೈತ್ರಿ. ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಮ್ಮ ಅದು ಇದು ಅಂತೇಳಿ ಸಮಾನತೆ ತರಬೇಕು. ಯಾವ ಥರ ಅವಶ್ಯಕತೆ ಇಲ್ಲ. ಆರ್ಥಿಕ ಸಮಾನತೆ ಎಲ್ಲದಕ್ಕೂ ಮೂಲ. ಮಾರ್ಕ್ಸಿಸದಲ್ಲಿ ಅರ್ಥದ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲ ಸಮಸ್ಯೆಗಳ ಮೂಲ ಅರ್ಥ, ದುಡ್ಡು 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 ದುಡ್ಡು. ಸಮಾನ ಹಂಚ್ಕೊಂಡು ಹೋಗಿದ್ರೆ ಇವತ್ತು ಒಂದು ಬಂಡವಾಳ ಬೆಳೀತಿರಲಿಲ್ಲ. ಇವತ್ತು ಅದಾನಿ ಅಂಬಾನಿ ಅಂತ ಇವತ್ತು ದೇಶವನ್ನು ಧರಣಿ ಮಾಡುವಂಥ ಜನ ಇವರು ಬೆಳೀತಾ ಇರಲಿಲ್ಲ. ಒಂದೇ ಕಡೆ ಇದು
ನಾವೊಂದು 10 ರೂಪಾಯಿ ಕಳ್ತನ ಮಾಡಿರೋರು ಸಿಕ್ಕಂತ ಕಳ್ಳನ್ನು ಬಡಿತಾ ಇರ್ತೀವಿ. ಇವತ್ತು ಏನು ರೀ, ನೂರಾರು ಸಾವಿರಾರು ಲಕ್ಷಾವಧಿ ಕೋಟಿಗಳನ್ನು ಗಳಿಸ್ತಾ ಇದ್ದಾರೆ. ಯಾರು ದುಡ್ಡು? ಅದಕ್ಕೆ ರಾಜಕೀಯ ಶಕ್ತಿಗಳು ಅನುಕೂಲ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಪೊಲಿಟಿಕಲ್ ಫಂಡ್ ಬರ್ತದೆ ಅಂತೇಳಿ ಎಲ್ಲ ಪಕ್ಷಗಳು, ನಾವು ಒಂದೇ ಪಕ್ಷ ಕೇಳ್ತಾ ಇಲ್ಲ. ಇವತ್ತು ಇಂಥ ಪರಿಸ್ಥಿತಿಗೆ ಇವತ್ತು ಖಾದಿ ಅಂದರೆ ಸ್ವ ಉದ್ಯೋಗ, ಅದರಿಂದಲೇ ಪ್ರತಿ ಹಳ್ಳಿಯಲ್ಲೂ ಕುಂಬಾರಿಕೆ ಎಲ್ಲ ಬೆಳೀತಿದ್ವು. ಇವತ್ತು ಹಳ್ಳಿಗಳು ಗಟ್ಟಿ ಆಗ್ತಿದ್ವು. ಈ ದೇಶದೊಳಗೆ ಅಲ್ಲೇ ಟೆಕ್ನಾಲಜಿ ಬೆಳೀತಾ ಇತ್ತು. ದುಡ್ಡು ತಿರುಗೋದ್ರಿಂದಾಗಿ ಶ್ರೀಮಂತಿಗೆ ಬರ್ತಾಯಿತ್ತು, ಒಳ್ಳೆ ಬದುಕಾಗ್ತಾಯಿತ್ತು. ಪ್ರತಿಯೊಂದು ಹಳ್ಳಿಗೂ ನೀರಾವರಿ ಆಗ್ತಾಯಿತ್ತು. ಯಾಕೆಂದರೆ ದುಡ್ಡು ಬರ್ಲಿಕ್ಕೆ ಹೂಡಾಗಿ ಬರ್ತಿದ್ದು ರೈತಗೆ. ಇವತ್ತು ರೈತ ಪ್ರತಿಯೊಂದಕ್ಕೂ ಎಲ್ಲ ಸರ್ಕಾರಕ್ಕೆ ನೋಡುವಂಥದ್ದು. ಯಾಕೆ ಮಾರ್ಕೆಟ್ ಅವ್ನಿಗಾಗಿಲ್ಲ, ರೈತರಿಗಾಗ? ಮತ್ತು ಯಾವ ಸರ್ಕಾರಗಳು ಯಾವ ಪಕ್ಷಗಳು ರೈತನಿಗೆ ಏನು ಮಾರ್ಕೆಟ್ ಕೊಡಬೇಕಂತ ಯಾರೂ ಬಯಸ್ತಾ ಇಲ್ಲ. ನೋ ಒನ್. ಇವತ್ತು ರಾಹುಲ್ ಗಾಂಧಿನೂ ಬಯಸ್ತಾ ಇಲ್ಲ. ಈ ಮಾತನ್ನು ಹೇಳಬೇಕಾಗಿದೆ. ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲದಾಗ ಏನೋ ಒಬ್ಬ ಈ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅನ್ನೋ ಸಮಾಧಾನ. ಎಲ್ಲ ಹಿನ್ನೆಲೆ ಇವತ್ತು ನಾವು ಈ ಬೆಳಗಾವಿಯ ಹುದುಲಿ ನಿಜವಾಗಿ ನೋವು ಅನ್ನಿಸ್ತದೆ, ಆಘಾತ ಆಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗಿತ್ತಪ್ಪ ಈ ದೇಶದಲ್ಲೇ, ನಾವು ಹೆಂಗೆ ಕಳ್ಕೊಂಡಿವಿ ಎಲ್ಲ. ಇವತ್ತು ಮರುಗುದಾಗಿದೆ. ಚೈನಾ ಭಾಳ ಎಲ್ಲರೂ ಉದ್ಯೋಗ ಕೊಡ್ತೀರಿ, ಮತ್ತೇನು ಕೊಡ್ತೀರಿ. ನಮ್ಮಲ್ಲಿ ಉದ್ಯೋಗ ಕೊಡ್ತಿದ್ರಿ. ಗಾಂಧಿಯವರು ಹಾಕಿದ ಮಾರ್ಗದಲ್ಲಿ ಹುದುಲಿಯಲ್ಲಿ ಹಾಕಿದ್ರು, ಸೊರೆಬಾನಕ್ಕೆ ಹೋಗಿದ್ರು, ಬೆಂಗಳೂರಿಗೆ ಹೋಗಿದ್ರು, ಅಲ್ಲಿ ಹೋಗಿ ಎಲ್ಲ ಕಡೆನೂ ಚರಕ ಒಯ್ದು ನೂಲುದು. ಅಂದರೆ ಎರಡೇ ಉದ್ಯೋಗ ಕೊಡ್ತಪ್ಪ ಈ ದೇಶಕ್ಕೆ. ಒಂದು ಒಕ್ಕಲ್ತನ, ಒಂದು ಲಾಭ ಉದ್ಯೋಗ ಆಗಬೇಕು. ಎರಡನೇದು ಈ ನೇಕಾರಿಕೆ. ಮೂರನೇದು ಎಣ್ಣೆ, ಕುಸುಬಿ ಬೀಜ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮತ್ಯಾವುದು ಆಗಿರ್ಬೋದು, ಎಲ್ಲ ನಮ್ಮ ಹಳ್ಳಿಯಲ್ಲಿ ಬೆಳೆದ ಅಲ್ಲೇ ಪ್ರತಿ ಹಳ್ಳಿಗೂ ಸಣ್ಣ ಸಣ್ಣ ಗಿರಣಿಗಳಾಗಿದ್ದಪ್ಪ. ಅಂದ್ರೆ ಇವತ್ತು ಎಣ್ಣೆಗಾಗಿ ಎಲ್ಲೋ ಹೋಗೋದು, ಉಕ್ರೇನಕ್ಕೋ ಮತ್ಯಾವುದಕ್ಕೋ ಬೆನ್ನ ನಮಗೆ ಎಣ್ಣೆ ಗಳಿಸ್. ನಮ್ಮ ತಿನ್ನುವ ಎಣ್ಣೆ ಹೌದು ಬಿಟ್ಟು ಪೆಟ್ರೋಲ್ ಎಲ್ಲ ಡೀಸೆಲ್ ಎಲ್ಲ ಒಪ್ಪು ನಾವು ಮಾತನ್ನು. ಆದರೆ ಒಂದು ವೇಳೆ ಹಳ್ಳಿಗಳ ಇವತ್ತು ಬಲಿಷ್ಠ ಆಗಿದ್ದಪ್ಪ ಅಂದ್ರೆ ನಾವು ಈ ಪ್ರಮಾಣದಲ್ಲಿ ಇವತ್ತೇನು ಡಿಸೈಲು ಮತ್ತೆ ತರಿಸ್ತಾ ಇದ್ದು ಅದು ಆಗ್ತಿರಲಿಲ್ಲ. ಅಲ್ಲಿ ಬಾಜು ಹಳ್ಳಿಯಾಗೆಲ್ಲ ಬಗೆಹರಿಸ್ಬಿಡೋದು ಸಮಸ್ಯೆಗಳು. ಆರ್ಥಿಕ ಸಮಾಜದಲ್ಲಿ ಸಹಜವಾಗಿ ಬರ್ತಿತ್ತು ಈ ದೇಶದಲ್ಲಿ. ಇದು ಯಾರೂ ಇವತ್ತು ವಿಚಾರ ಮಾಡ್ತಾ ಇಲ್ಲ. ಪ್ರಸನ್ನ ಅನ್ನುವಂಥ ಒಬ್ಬ ವ್ಯಕ್ತಿ ಪಾಪ ಅವ್ರು ಹೋರಾಟ ಮಾಡ್ತಾಯಿದ್ರು, ಕೈಮ್ಯಾಗ ಉಳಿಸ್ರಿ ಕೈಮ್ಯಾಗ ಉಳಿಸೋದ್ರಿಗೆ ಹೇಳಿದ್ರೆ ಆಗೋದಿಲ್ಲ. ಅಲ್ಲಿ ಲಾಭದ ಉದ್ಯೋಗದಾಗ ಮಾತ್ರ ಉಳಿತಾರೆ. ಈಗ ನೋಡಿರಿ 700 ಜನ ಕಾರ್ಮಿಕರು ಉಳಿದಾರಲ್ಲೇ ಸಂಕಷ್ಟಾಗಿದ್ದಾರೆ, ಬದುಕು ನಡೀತಾ ಇಲ್ಲ. ದಿನಕ್ಕೆ 200 ರೂಪಾಯಿ ನಡೀತಿದ್ದಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ದಿನಕ್ಕೆ 200 ರೂಪಾಯಿ ಗಳಿಸಿದ್ರೆ ಅವ್ನು ಬದುಕು ಆಗ್ತದೇನೋ? ಇವತ್ತು ಪ್ರತಿಯೊಬ್ಬ ರಾಜಕಾರಣಿ, ಡಿ ಕೆ ಶಿವಕುಮಾರ್ ಅಂತವರು, ಮೋದಿ ಅಂತವರು, ಇಲ್ಲಿ ಅನೇಕ ರಾಜಕಾರಣಿಗಳಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಹಿತ. ಅವ್ರು ಇವತ್ತು ಇದನ್ನು ವಿಚಾರ ಮಾಡಬೇಕಾಗ್ಯದ. ನಾವು ಯಾರು ಒಬ್ಬರಿಗೆ ಬಟ್ ಮಾಡಿ ಹೇಳ್ತಾರೆ. ಎಲ್ಲರೂ ಸತೀಶ್ ಅವರಾಗಿರ್ಬೋದು, ಪಟ್ಟಣವರಾಗಿರ್ಬೋದು, ಕೌಸಲಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ನಮ್ಮ ಸೌದಿಯವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇವರೆಲ್ಲ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಕೇವಲ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ವ್ಯಾಪಾರಿ ಕೇಂದ್ರ ಮಾಡಿಬಿಟ್ಟಿದ್ದಾರೆ ಇವತ್ತು ರಾಜಕೀಯ. ಈ ದಿಶೆಯಲ್ಲೇ ಈ ರಿಪೋರ್ಟ್ ಇವತ್ತು ನಮ್ಮಲ್ಲಿ ಎಚ್ಚರಿಕೆಗೊಳಿಸಬೇಕಾಗಿದೆ. ನಾವೆಲ್ಲರೂ ಬದುಕಿ ಬಾಳಬೇಕಾದಂಥ ದೊಡ್ಡ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಉದ್ದಿಮೆಯನ್ನು, ದೊಡ್ಡ ಉದ್ದಿಮೆ ಪ್ರತಿ ಹಳ್ಳಿಯಲ್ಲಿ ಬೆಳೀತಾ ಇತ್ತು. ಅದನ್ನು ಕಳ್ಕೊಂಡಿವಿ, ಒಕ್ಕಲ್ತನೂ ಕಳ್ಕೊಂಡಿವಿ, ಸ್ವರಾಜ್ಯನ ಬಿಟ್ಬಿಟ್ಟಿವಿ. ಇವತ್ತು ಪರ ರಾಜ್ಯಗಳಲ್ಲಿ ಇನ್ನೊಂದು ದೇಶದಿಂದ ಬರೋದಕ್ಕೆ ಇವತ್ತು ನೋಡ್ರಿ, ಅಮೇರಿಕೆಯಿಂದ ನಮಗೂ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವು 18% ಇವತ್ತು ಟ್ಯಾಕ್ಸ್ ಕೊಡಬೇಕಾಗ್ಯದ. ನಮ್ಮದಲ್ಲಿ ಹೋದ್ರೆ ಏನೂ ಇಲ್ಲ, ಫೊಗಟ್. ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ. ಇದು ಕಾರಣೀಕರ್ತಾರೆ ನಾವು ನಮ್ಮ ರಾಜಕಾರಣಿಗಳು ಇವರೆಲ್ಲ ಗಾಂಧಿ ಹಾಕಿಕೊಟ್ಟದ ನಮ್ಮ ಮಾರ್ಗ ಬಿಟ್ಟಿದ್ದಕ್ಕಾಗೆ ಇವತ್ತು ಹುದುಲಿ ಅಂತ ಒಂದು ಸಮೃದ್ಧವಾಗಿ ಬೆಳಿಬೇಕಾದಂಥ ಒಂದು ಕೈಗಾರಿಕಾ ಕೇಂದ್ರ ಇವತ್ತು ಏನಾಗ್ಯದಪ್ಪ ಅಂದ್ರೆ ಅಲ್ಲಿಯ ದುಡಿಮೆಗಾರರನ್ನು ಉಳಿಸ್ಕೊಳ್ಳೋ ಸಹಿತ ಕಷ್ಟ ಆಗಲಿಕ್ಕತ್ತದ ಅನ್ನೋದು ಈ ನಮ್ಮ ರಾಜಕಾರಣಿಗಳ ದೂರದೃಷ್ಟಿ ಇಲ್ಲದ ರಾಜಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಈ ರಿಪೋರ್ಟ್ ಹೇಳ್ತದೆ. ನೀವೇನು ಅನಿಸ್ತದ? ಯಾಕಂದರೆ ಈ ರಿಪೋರ್ಟ್ ನೋಡಿದ ತಕ್ಷಣ ಪ್ರಚಾರ ಬಂದಿತ್ತು. ಇದನ್ನು ಮಾತಾಡಬೇಕು ಅನಿಸ್ತು ನನಗೆ. ಯಾಕೋ ನಿಮ್ಮ ಜೊತೆ ಮಾತಾಡಿದ್ದು ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ತರಬಹುದು. ಸತ್ಯದ ಕೈಯಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 968686
4852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.